ಗೈಸ್ ನಾವು ಇವತ್ತು ತೋಟದ ಮಧ್ಯೆ ಗೋಬಿಯನ್ನ ಇದೇ ಬಾಳೆ ಎಲೆ ಇದ್ರೊಳಗಡೆ ಹಾಕೊಂಡು ನಾವು ಇವತ್ತು ತಿನ್ನೋಣ ಅಂತ ಇದೀವಿ. ನ್ಯಾಚುರಲ್ ಮಧ್ಯೆ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ ಈ ತರ. Trust, yeah. No, I don't wanna waste what's left. And on we'll go. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಚೈ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿರೋದು ನೋಡ್ತಿದ್ದೀರಾ. ಇಲ್ಲಿ ಮಸಾಲ ಮತ್ತು ಗೋಬಿ ಎಲ್ಲಾನು ಕೂಡ ಹಾಕ್ತಾರೆ. ಅಲ್ಲಿ ಮಸಾಲ ಅಥವಾ ಗೋಬಿ ಮತ್ತು ಪಾನಿಪುರಿ ಎಲ್ಲನೂ ಕೂಡ ಹಾಕ್ತಾರೆ. ಅದಕ್ಕೋಸ್ಕರ ನಾನು ಮತ್ತು ಈ ಅಜ್ಜಿ, ನಮ್ಮ ಮನೆ ಮುಂದೆ ಅಭಿಷೇಕ್ ಅವರ ಅಜ್ಜಿ ಇದು, ಅವರು ಬ್ಯಾಂಕಿಗೆ ಬಂದಿದ್ವಿ. ಹಾಗೆ ಗೋಬಿನ ತಗೊಂಡೋಗಿ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ವಿಡಿಯೋನ ಮಾಡೋಣ ಅಂತ ನೋಡ್ತಾ ಇದ್ದೀವಿ. ಇದನ್ನು ನಾವು ಇಲ್ಲೇನೆ ಗೋಬಿನ ತಿಂದರೆ ಅದು ಸ್ಪೆಷಲ್ ಇರಲ್ಲ. ಒಂದು ತೋಟಕ್ಕೆ ಹೋಗಿ ನ್ಯಾಚುರಲ್ ಮಧ್ಯ ಗೋಬಿನ ತಿಂದರೆ ಸಖತ್ತಾಗಿರುತ್ತೆ ಅಂತ ನಾವು ಮತ್ತು ಅಭಿಷೇಕ್ ಪ್ಲಾನ್ ಮಾಡಿಕೊಂಡು ಇವಾಗ ಇಲ್ಲಿ ನಿಲ್ಸಿದ್ವಿ ಬೈಕ್ನ. ನಿಜವಾಗ್ಲೂ ಇನ್ನೊಂದನ್ನು ಹೇಳಬೇಕು, ಆಲ್ರೆಡಿ 4:15 ಆಗಿತ್ತು ಟೈಮು. 4 ಗಂಟೆಗೆ ಕ್ಲೋಸ್ ಅಂತ ಹೇಳಿದರು ಬ್ಯಾಂಕು. ಆದರೆ ನಮ್ಮ ಅಜ್ಜಿಯವರು ಹೋಗಿ ರಿಕ್ವೆಸ್ಟ್ ಮಾಡಿದರು. ಪಾಪ ಇಲ್ಲ, ನಾನು ಮತ್ತೆ ಬರಲಿಕ್ಕಾಗಲ್ಲ, ಇವಾಗಲೇ ಅಮೌಂಟನ್ನು ಕೊಡಿ ಅಂತ. ಪಾಪ ನೋಡ್ತಿದ್ದೀರಾ, ಆಲ್ರೆಡಿ 80 ಮೇಲಾಗೈತೆ ಏಜು. ಪಾಪ ಈ ಥರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆ ಕ್ಯಾಶಿಯರು ಇರಲಿ ಪರವಾಗಿಲ್ಲ ಅಂತ ನಮಗೆ ಕ್ಯಾಶನ್ನು ಬಿಡಿಸಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವರಿಗೆ ಥ್ಯಾಂಕ್ಸನ್ನು ಹೇಳಬೇಕು. ನಾವು ಇಲ್ಲಿಂದ ಥ್ಯಾಂಕ್ಸನ್ನು ಹೇಳ್ತೀವಿ. ಇವಾಗ ಬನ್ನಿ ಅಭಿಷೇಕ್, ರೆಡಿನಾ ಈ ಚಾಲೆಂಜ್ಗೆ? ನಮ್ಮ ಮಾಮೂಲಿ ತಿಂದರೆ ಅದು ಒಂಥರ ಮಾಮೂಲಿ ಆಗೋಗುತ್ತೆ ಆತ. ಇವಾಗ ತಗೊಂಡೋಗಿ ನಾವು ಒಂದು ತೋಟದಲ್ಲಿ ತಿನ್ಬೇಕಂತ ಇದ್ದೀವಿ. ನೋಡೋಣ ಗೈಸ್ ಹೇಗಿರುತ್ತೆ ಏನು ಅಂತ. ನೀವು ನೋಡಿ ಫುಲ್ಲು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡಿ. ಬನ್ನಿ ಇವಾಗ ಲೆಟ್ಸ್ ಗೋ, ಗೋಬಿಯನ್ನು ಹಾಕ್ಸ್ಕೊಂಡು ಹೋಗೋಣ. Melodies we haven't played. No, I don't want no rest. Echo. ನೋಡಿದ್ರಲ್ಲ ಯಾವ ಥರ ಹಾಕ್ಸ್ಕೊಂಡ್ವಿ ಅಂತ ಶಾರ್ಟ್ಸನ್ನು. ಇವಾಗ ಡ್ರೈ ಗೋಬಿಯನ್ನು ಇಸ್ಕೊಂಡಿದ್ದೀನಿ. ಅಭಿಷೇಕಿಗೆ ಒಂದು ಕೊಡೋಣ, ಹೆಂಗೈತೆ ಅಂತ ಟೇಸ್ಟ್ ಮಾಡಲಿ. ತಿಂದೆ ಎಲ್ಲ ಚೆನ್ನಾಗೈತಿ ಅಂತ ತಿನ್ನು. ಎಣ್ಣೆ ಕಡ್ತಾರ ಒಂದು ಸ್ವಲ್ಪ ಎಣ್ಣೆ. ಅಜ್ಜಿಗೆ ಒಂದು ಕೊಡೋಣ. ಅಜ್ಜಿರವ್ರು ಏನು ತಿನ್ನಲ್ಲ, ಮುದ್ದೆ ರೊಟ್ಟಿ ಅನ್ನ ರಿವ್ಯ. ಬನ್ನಿ ಇವಾಗ ಅಸಲಿಯಾದ ವಿಡಿಯೋ ಇವಾಗ ನೆಕ್ಸ್ಟ್ ಬರುತ್ತೆ. ಮನೆಗೆ ಹೋಗಿ ಅಜ್ಜಿಯವ್ರನ್ನ ಬಿಟ್ಟು ಅಮ್ಮವ್ರಿಗೆ ಒಂದು ಸ್ವಲ್ಪ ಗೋಬಿ ಕೊಟ್ಟು 2 ಪಾರ್ಸಲ್ ಇದೆಯಲ್ಲ ಅದನ್ನು ನಾವು ತೊಗೊಂಡು ಹೋಗಿ ತಿನ್ನೋಣ. ಬನ್ನಿ ಗಾಯ್ಸ್ ಜಸ್ಟ್ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಅಪ್ಪಾಜಿಯವರು ಇವತ್ತು ಕೆಲ್ಸಕ್ಕೆ ಹೋಗಿದ್ವಲ್ಲ, ಹಂಗಾಗಿ ಕೆಲ್ಸಕ್ಕೆ ಹೋಗಿದ್ವಿ ಅಂತಲ್ಲ, ಯಾವಾಗಲೂ ಕೂಡ ತರ್ತಾ ಇರ್ತಾರೆ. ಇವಾಗ ನೋಡ್ತಿರ್ಬೋದು ಮಸಾಲೆ ಮಂಡಕ್ಕಿ, ಮೆಣಸಿನ್ಕಾಯಿ ಬೋಂಡ ಮತ್ತು ಸಣ್ಣ ಬೋಂಡ ಇವನ್ನು ತಗೊಬಂದಿದ್ದಾರೆ. ಇವಾಗ ಇಲ್ಲಿ ಬ್ಯಾಟಿಂಗನ್ನು ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಗೋಬಿನ ಬ್ಯಾಟಿಂಗ್ ಮಾಡೋಣಂತೆ. ಲೆಟ್ಸ್ ಗೋ. ಇವಾಗ ಗೋಬಿಗೆ ಬ್ಯಾಟಿಂಗ್ ಮಾಡೋಕ್ಕೆ ಹೋಗೋಣಂತೆ. ಅಭಿಷೇಕ್ ಮನೆಗೆ ಹೋಗಿದ್ದಾನೆ. ಸ್ವಲ್ಪ ಲೈಟಾಗಿ ಊಟ ಮಾಡ್ತೀನಿ, ಅದಾದಮೇಲೆ ಗೋಬಿ ತಿನ್ನೋಕ್ಕೆ ಹೋಗೋಣ ಅಂತ, ಅದಕ್ಕೋಸ್ಕರ ಬ್ಯಾಟಿಂಗ್ ಮಾಡ್ತಿದ್ದೀನಿ. ಬನ್ನಿ ಇವಾಗ ಇದನ್ನು ಮಸಾಲೆ ಮಂಡಕ್ಕಿ ಇದನ್ನು ತಿಂದು ಒಂದು ಸ್ವಲ್ಪ ಟೀ ಇದ್ರೆ ಟೀಯನ್ನು ಕುಡಿದು ಆಮೇಲೆ ಅಲ್ಲಿಗೆ ಹೋಗೋಣಂತೆ. ಆದರೂ ಕೂಡ ಟೈಮ್ ಆಗೋಗುತ್ತೆ. ಇವನ್ನ ಬೇಗ ತಿಂದು ಅಲ್ಲಿಗೆ ಹೋಗೋಣಂತೆ. ಲೆಟ್ಸ್ ಗೋ. ಈ ವಿಡಿಯೋ ನಿಜವಾಗ್ಲೂ ಇತ್ತೀಚೆಗೆ ಮಾಡಿರ್ತಕ್ಕಂಥ ವಿಡಿಯೋಗೆ ಅಷ್ಟು ಏನು ರೆಸ್ಪಾನ್ಸ್ ಮಾಡುತ್ತಿಲ್ಲ. ಲೈಕ್ ಮಾಡಬೇಕು ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಅಂದರೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಆಯಿತಾ? ಲೆಟ್ಸ್ ಗೋ. ಓಕೆ ಗೈಸ್ ನಾವು ಫೈನಲಿ ನೋಡ್ತಿದ್ದೀರಾ ಇಲ್ಲಿ ತೋಟಕ್ಕೆ ಬಂದಿದ್ವಿ. ಇದು ನಮ್ಮೂರವ್ರದ್ದೇ ತೋಟ, ಅದಕ್ಕೋಸ್ಕರ ಧೈರ್ಯವಾಗಿ ನುಗ್ಗಿದ್ದೀವಿ. ನನ್ನ ಕೈನಲ್ಲಿ ಇರ್ತಕ್ಕಂಥದ್ದು ಇದು ತಗೊಂಬಂದ್ವಲ್ಲ, ನೋಡಿದ್ರಲ್ಲಿ ನೀವು, ಅದು ಗೋಬಿ ಮತ್ತು ಒಂದು ಬಾಟಲ್ ನೀರಿದೆ. ನಮ್ಮ ಅಭಿಷೇಕ್ ಅವರ ಕೈಯಲ್ಲಿ ಏನಿದೆ, ಚಾಕು ಇದೆ, ಹಿಡ್ಕೊ. ನಮ್ಮ ಅಭಿಷೇಕ್ ಅವರ ಕೈಯಲ್ಲಿ ಚಾಕು ಐತೆ. ಬನ್ನಿ ಗೈಸ್ ಹೋಗೋಣ, ನೋಡೋಣ ಏನೇನು ಆಗುತ್ತೆ ಏನೇನಿಲ್ಲ ಅಂತ. ಯಾವುದ್ರಲ್ಲಿ ತಿಂತೀವಿ ಏನಂತ ಗೊತ್ತಿಲ್ಲ, ಬಟ್ ಏನೋ ಒಂದು ಪ್ಲಾನ್ ಮಾಡ್ಕೊಂಡು ಬಂದುಬಿಟ್ಟು ನಾರ್ಮಲ್ ಗೋಬಿ ತಿನ್ನೋದಕ್ಕಿಂತ ಈ ಥರ ಒಂದು ಡಿಫ್ರೆಂಟಾಗಿ ಏನೋ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ನಿಮಗೆ ವಿಡಿಯೋ ತೋರಿಸ್ಬೇಕಂತ
ನಾವು ಇಲ್ಲಿಗೆ ಹಿಡ್ಕೊಂಡ್ ಬಂದಿದ್ದೀವಿ ಗೋಬಿನ. ಬಿಸಿ ಬಿಸಿ ಇತ್ತು ಗೋಬಿ, ಹಂಗೆ ಹಿಡ್ಕೊಂಡು ಮನೆಯಲ್ಲಿ ಕೂಡ ಮಸಾಲೆ ಮಂಡಕ್ಕಿ ಮತ್ತು ಬೋಂಡ ತಂದಿದ್ರಲ್ಲ ಅಪ್ಪಾಜಿಯವರು, ಅದನ್ನು ಕೂಡ ತಿನ್ಕೊಂಡು ಇವಾಗ ತೋಟಕ್ಕೆ ಬಂದಿದ್ದೀವಿ. ಸೊಳ್ಳೆ ಜಾಸ್ತಿ ಅಂತ ಅನಿಸ್ತತೆ. ಬನ್ನಿ ನೋಡೋಣ ಹೆಂಗಾಗತ್ತೆ ಅಂತ ನೋಡೋಣ. ಬನ್ನಿ ಗೈಸ್, ಹೆಂಗಾಗತ್ತೆ ಏನು ಅಂತ ನೋಡಿ ನೀವೇ. ಲೆಟ್ಸ್ ಗೋ. ಸೊಳ್ಳೆ ಅಂತೂ ಭರ್ಜರಿ ಇರ್ತವೆ, ನನಗೆ ಗೊತ್ತು, ಪಕ್ಕ ಭರ್ಜರಿ ಇರ್ತವೆ ಸೊಳ್ಳೆ. ಯಾಕೆ ಅಂತ ಅಂದರೆ ಇವಾಗ ಮಳೆಗಾಲ ಅಲ್ಲ, ಹಂಗಾಗಿ ಆ ಗೊಟ್ಟದಲ್ಲಿ ಅಡಿಕೆ ಮರದ್ದು ಗೊಟ್ಟದಲ್ಲಿ ತುಂಬಾ ಸೊಳ್ಳೆಗಳು ಇರ್ತವೆ. ಅಡಿಕೆ ಮರ ಗೊಟ್ಟ ಅಂದರೆ ಏನು ಅಂತ ಕೇಳ್ಬೋದು. ಇಲ್ಲಿ ಯಾವ ಹಸಿ ಗೊಟ್ಟಗಳು ಕಾಣ್ತಾ ಇಲ್ಲ ನಮಗೆ. ಬನ್ನಿ ಗೈಸ್ ಹೋಗೋಣ ಎಲ್ಲಿ ಸಿಗ್ತವೆ ಏನು ಅಂತ ನೋಡಿ, ಅದರೊಳಗಡೆ ಹಾಕ್ಕೊಂಡು ತಿನ್ಕೊಂಡು ಯಾವ ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅಂತ ನಿಮಗೆ ಶೇರ್ ಮಾಡ್ತೀವಿ. ನೋಡ್ತಿರ್ಬೋದು ಇವಾಗ ಸೂರ್ಯ ಮುಳುಗೋ ಟೈಮ್ನಲ್ಲಿ ಬಂದಿದ್ದೀವಿ. ಆಹಾ, ಸಖತ್ತಾಗೈತೆ ನೇಚರ್ ಮಾತ್ರ. ಇಲ್ಲಿ ಕುತ್ಕೊಂಡು ತಿನ್ನೋದೇ ಒಂದು ಸ್ವರ್ಗ. ಇನ್ನೂ ನಾವು ಬೇರೆ ಥರ ಪ್ಲ್ಯಾನ್ ಮಾಡಿದ್ವಿ, ಇಲ್ಲಿ ಇನ್ನೂ ಒಂಥರ ಪ್ಲ್ಯಾನ್ ಐತೆ, ಅದನ್ನು ಇವಾಗ ಹೇಳೋದಿಲ್ಲ. ಇದೇ ಪ್ಲೇಸು, ಅದನ್ನು ವೀಡಿಯೋ ಮಾಡ್ತಕ್ಕಂಥ ಪ್ಲೇಸು. ಬನ್ನಿ, ಇನ್ನೊಂದು ವಿಡಿಯೋ ನಿಮಗೆ ಸಖತ್ತಾಗಿರ್ತಕ್ಕಂಥದ್ದು ಬರುತ್ತೆ. ಸೊಬಿ ಇದು ನೋಡಿ, ಎಷ್ಟು ಹತ್ರ ತೆಂಗಿನ ಮರ. ಯಪ್ಪ, ಹಳೇ ತೆಂಗಿನ ಮರ. ಯಪ್ಪ ಇರ್ತವೆ, ಆದರೂ ಇಷ್ಟು ಹತ್ರ ತೆಂಗಿನ ಮರ. ಅಬ್ಬಾ ಗಾಯ್ಸ್, ಇನ್ನೊಂದು ನಿಮಗೆ ಹೇಳ್ಬೇಕು, ಇದೇ ಥರ ತೆಂಗಿನ ಮರ ಇಷ್ಟೇ ಹೈಟ್ ಹೋಗಿದ್ದು ಒಬ್ಬ ಹೊಡೆದಿದ್ದ. ಒಬ್ಬ ಹೊಡೆದಿದ್ದ ಕಾರ್ನಾಗ ಬಂದು ಆ ತೆಂಗಿನ ಮರನೇ ಮುರ್ಕೊಂಡೋಗಿತ್ತು. ಎಷ್ಟು ರಭಸವಾಗಿ ಹೊಡೆದಿರ್ಬೋದು ನೋಡಿ. ಬನ್ನಿ, ಇದೇ ನಮ್ಮ ಲೊಕೇಶನ್ ಇವಾಗ ರೀಚ್ ಆಗಿದ್ದೀವಿ. ನೋಡ್ತಿರ್ಬೋದು, ಇದೇ ನಮ್ಮ ಲೊಕೇಶನ್ನು. ಆಹಾ, ಎಷ್ಟು ನೈಸರ್ಗಿಕವಾಗಿದೆ ಅಲ್ಲ, ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಹಲಸಿನ ಮರನೂ ಕೂಡ ಐತೆ, ಮಾವಿನ ಮರನೂ ಕೂಡ ಇದ್ದಾವೆ. ಅದಾದಮೇಲೆ ಈ ಕಡೆ ಅಕ್ಕಪಕ್ಕ ಇಲ್ಲಿ ಹಳ್ಳ ಬರುತ್ತೆ. ಇನ್ನು ಜಾಸ್ತಿ ಮಳೆ ಬರಬೇಕು. ಇಲ್ಲಿ ಇವಾಗ ಹೊಸ್ದಾಗಿದ್ದು ಸೇತುವೆ ಮಾಡಿರೋದು, ಅದಕ್ಕೋಸ್ಕರ ಇಲ್ಲಿ ಕಟ್ಟೆ ಏನೂ ಮಾಡಿಲ್ಲ. ಈ ಕಡೆ ಸೇತುವೆ ಮಾಡಿ ಹಂಗೆ ಬಿಟ್ಟಿದ್ದಾರೆ. ಅವಾಗ ಇಲ್ಲಿ ಓಡಾಡಂಗಿರಲಿಲ್ಲ, ಅಡಿಕೆ ದೆಬ್ಬೆಗಳನ್ನು ಹಾಕ್ಕೊಂಡು ಓಡಾಡ್ತಾ ಇದ್ರು ಇದ್ರ ನಡುವೆ, ಆ ಕಡೆಯಿಂದ ಈ ಕಡೆ ಹೋಗಬೇಕು ಅಂದರೆ. ಬನ್ನಿ, ಇವಾಗ ನಾವು ಬಂದಿರತಕ್ಕಂಥ ಲೊಕೇಶನ್ ಇವಾಗ ರೀಚ್ ಆಗಿದ್ದೀವಿ. ಸಖತ್ತಾಗೈತೆ. ಇವಾಗಿನೂ ಸೂರ್ಯ ಮುಳುಗ್ತಾ ಇರೋದ್ರಿಂದ ಸಖತ್ತಾಗಿರ್ತಕ್ಕಂಥ ಬೆಳಕು ಕೂಡ ಐತೆ. ಎಲೆ ಬಳ್ಳಿನೂ ಕೂಡ ಹಾಕಿದ್ದಾರೆ, ನೋಡ್ತಿರ್ಬೋದು. ಎಲೆಗಳು ನೀವು ಹೆಂಗೆ ಇರ್ತವೆ ಎಲೆ ಬಳ್ಳಿ ಅಂತ ಕೇಳ್ಬೋದು. ಈ ಥರ ಇರ್ತಾವೆ ನೋಡಿ ಗೈಸ್. ನೋಡ್ಕೊಳ್ರಿ. ಆಮೇಲೆ ತಿಂದಾದ್ಮೇಲೆ ನಿಮಗೆ ನೀಟಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಿಲ್ಲ ಅಂತ. ಇವಾಗ ಒಂದು ಸ್ವಲ್ಪ ಬಿಸಿ ಇರೋವಾಗಲೇ ಕುತ್ಕೊಂಡು ನಿಮಗೆ ನ್ಯಾಚುರಲ್ ಆಗಿರ್ತಕ್ಕಂಥ ವಿಡಿಯೋನ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬನ್ನಿ. ಓಕೆ ಗೈಸ್, ನಮ್ಮ ಗೋಬಿನ ಎಲ್ಲಾದರೂ ಇಲ್ಲೊಂದು ಕಡೆ ಸೇಫಾಗಿ ಇಡೋಣ. ಬನ್ನಿ, ಯಾವುದಾದ್ರೂ ಗಿಡಕ್ಕೆ ಸಿಗಾಕ್ಬಿಟ್ರೆ ಸೇಫಾಗಿ ಇದ್ದೋಗುತ್ತೆ. ನೋಡಿ ಗೈಸ್, ಇಲ್ಲಿ ನಮ್ಮ ಗೋಬಿನ ಇಲ್ಲಿ ನೋಡ್ತಿದ್ರೆ ಈ ಗಿಡದ ಹತ್ರ ಸೇಫಾಗಿ ಇಟ್ಟಿದ್ದೀವಿ. ಇವಾಗ ಬಾಟ್ಲಿನೂ ಕೂಡ ಇಲ್ಲೊಂದು ಕಡೆ ಇರಲಿ, ಅಲ್ಲಿ ಬಾಟ್ಲಿ ಇರಲಿ. ಇವಾಗ ಮೊದಲು ಹೋಗಿ ಈ ಚಾಕಿಂದ ಒಂದು ಎಲೆನಾದರೂ ಕೊಯ್ಕೊಂಬರೋಣ ಬನ್ನಿ ಗೈಸ್. ಆಮೇಲೆ ನಿಮಗೆ ಗೊಟ್ಟ ಏನು ಅಂತ ಗೊಟ್ಟ ಅಂತಿರ್ತೀನಿ. ಆ ಕಡೆ ಸೈಡ್ನವ್ರಿಗೆ ಗೊತ್ತಿರಲ್ಲ ಏನು ಗೊಟ್ಟ ಅಂತಾರೆ ಅಂತ, ಅದನ್ನು ಕೂಡ ತೋರಿಸ್ತೀನಿ. ಬನ್ನಿ, ಇವಾಗ ಒಂದು ನಮಗೆ ಇಬ್ಬರಿಗೆ ಎಷ್ಟು ಎಲೆ ಬೇಕೋ ಅಷ್ಟು ಎಲೆನ ಕೊಯ್ಕೊಂಬರೋಣ ಬನ್ನಿ. ಬಾ ಹಾಗೆ ಹೋಗೋಣ. ಈ ಥರ ತೋಟದಲ್ಲಿ ಹೋಗೋದೇ ಎಷ್ಟೋ ಖುಷಿ. ಅಭಿ, ನಿನಗೊಂದು ಕ್ವಶನ್ ಆಯ್ತಾ? ಅಕಸ್ಮಾತ್ ನಿನಗೆ ಏನಾದರೂ ಇಷ್ಟು ಒಂದು 2 ಎಕರೆ ತೋಟ ಫುಲ್ ಐತಪ್ಪ, ಈಗ ಬೆಳೆ ಬರ್ತೈತಿ, ಏನು ಮಾಡ್ತೀಯ ಅವಾಗ? ಎಷ್ಟು ಖುಷಿ ಅನ್ಸುತ್ತೆ? ಅವಾಗ ಸ್ವಲ್ಪ ಖುಷಿನೂ ಅನ್ಸುತ್ತೆ. ಇದ್ದಿದ್ರಿ ಲಾಭನೂ ಬರೋದು, ಅಡಿಕೆನೂ ಬೆಳೆಯುತ್ತಿತ್ತು. ಆದರೆ ಅದು ನಮಗೆ ಗೊತ್ತಲ್ಲ, ಕಷ್ಟಪಟ್ಟು ಬೆಳೆಸಿರ್ತೀವಲ್ಲ ಹಾಕಿ. ಅವಾಗ ನಾವೇ ಏನಾರು ಒಂದು ಊಟನ ಬಿರಿಯಾನಿನೋ ಗರಿನೋ ಮಾಡಿಸ್ಕೊಂಬಂದು ಉಣ್ಣಾವಾಗ ಯಾವ ಕಾಟನೂ ಇಲ್ಲ, ಏನಿಲ್ಲ ಅವಾಗ. ನೋಡಿ ಗೈಸ್, ನ್ಯಾಚುರಲ್ ಆಗಿರ್ತಕ್ಕಂಥ ಎಲೆನ ಕೊಯ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಕೊಳೆ ಆಗಿದ್ದಾವೆ, ನೋಡ್ತಿರ್ಬೋದು. ಆಯ್ತಾ, ಬನ್ನಿ. ಈ ಎಲೆಯಲ್ಲಿ ನಾವು ಆರಾಮಾಗಿ ಇದೊಂದು ಸ್ವಲ್ಪ ನೀಟಾಗಿ ತೊಳೆದು ಬಿಟ್ರೆ, ಬಾಟ್ಲಿಯಲ್ಲಿ ನೀರು ತೊಗೊಬಂದಿರೋದು, ಅದಕ್ಕೋಸ್ಕರ ತೊಳೆದು ಇದ್ರೊಳಗಡೆ ಗೋಬಿ ಹಾಕೊಂಡು ತಿಂದರೆ ಹೇಗಿರ್ಬೋದು ಥಿಂಕ್ ಮಾಡಿ. ಎಮ್ಮಿ. ಬನ್ನಿ ಹೋಗೋಣ. ಇವಾಗ ಒಳದಾಯ ಅಂತ ಹೇಳ್ತಾರಲ್ಲ, ಈ ಥರ ಕಟ್ಟೋದು ನೋಡಿ ಗೈಸ್, ಒಳದಾಯ ಅಂತ. ಒಂದೊಂದು ಹೋಗಿರ್ತಾವಲ್ಲ ಅಡಿಕೆ ಗಿಡ, ಈ ಥರ ಕಟ್ಟಿರ್ತಾರೆ. ಸಖತ್ತಾಗಿರುತ್ತೆ ಪ್ಲೇಸ್ ಮಾತ್ರ. ನೀವು ಬಂದರೆ ಈ ಕಡೆ ಚನ್ನಗಿರಿ ಅಡಿಕೆ ನಾಡು ಅಂತಲೇ ಫೇಮಸ್ ಆಗೈತೆ ಚನ್ನಗಿರಿ. ಬನ್ನಿ, ವಿಸಿಟ್ ಕೊಡಿ ನೀವು ಒಂದ್ಸಲ, ಓಕೆನಾ? ಯಾರ್ಯಾರು ನೋಡಿಲ್ಲ ಬಂದು ವಿಸಿಟ್ ಕೊಡಿ, ಸಖತ್ತಾಗಿರುತ್ತೆ. ಬನ್ನಿ, ಇಲ್ಲಿ ಏನಾದರೂ ಕುತ್ಕೊಂಡು ಎಲೆಯನ್ನು ತೊಳ್ಕೊಳ್ಳೋಣ. ಇಲ್ಲಿ ಎಲೆಯನ್ನು ವಾಶ್ ಮಾಡಿ ಇಲ್ಲಿ ಎಲ್ಲಾದರೂ ನಡುವೆ ಕೂತ್ಕೊಂಡು ತಿನ್ಕೊಂಡು ಆಮೇಲೆ ಹೋಗೋದು ಪ್ಲ್ಯಾನ್ ಇದೆ. ಬನ್ನಿ, ಇವಾಗ ಹಂಗೆ ಮಾಡೋಣ. ಅಭಿಷೇಕು ಕೂಡ ಓಕೆ ಅಂದವನೇ. ಇವಾಗ ಅದೇ ಥರ ಮಾಡೋಣ ಬನ್ನಿ. ಲೆಟ್ಸ್ ಗೋ.
Turns to sun rays, and on we'll go through the wastelands. ನೀವು ಪ್ಲೇಟ್ನಲ್ಲಿ ಅಥವಾ ಯಾವುದೇ ಬಂಗಾರ ಅಥವಾ ಬೆಳ್ಳಿ ಪ್ಲೇಟು ಯಾವುದೇ ಪ್ಲೇಟ್ನಲ್ಲಿ ಊಟ ಮಾಡಿ, ಏನಾದರೂ ನೀವು ಟ್ರೆಡಿಷನಲ್ ಇಂಡಿಯನ್ ಟ್ರೆಡಿಷನಲ್ ಅಂತ ಅಂದರೆ ಎಲೆನಲ್ಲಿ ಊಟ ಮಾಡೋದು, ಬಾಳೆ ಎಲೆನಲ್ಲಿ ಊಟ ಮಾಡೋದು, ಅದರಲ್ಲಿ ತಿಂದರೆ ಈ ನ್ಯಾಚುರಲ್ ಮತ್ತು ಈ ತೋಟದಲ್ಲಿ ಸಾಕಾಗಿರುತ್ತೆ ಅಂತ ಅಂದರೆ ಕೆಲಸ ಮಾಡಿ ಮಾಡಿ ನಮಗೂ ಕೂಡ ದಣಿವಾಗಿರುತ್ತೆ. ಆ ಟೈಮ್ನಲ್ಲಿ ಈ ಥರ ಎಲೆ ಹಾಕಿ ಬಿಸಿದು ಏನಾದರೂ ಊಟಕ್ಕೆ ತಂದು ಕೊಟ್ಟರೆ ಆವಾಗಿನ ಕಾಲದವರು ಸ್ವರ್ಗ ಅಂದ್ಕೊಂಡು ತಿನ್ನೋರು. ಇವಾಗ ಎಲೆಯನ್ನು ನೀಟಾಗಿ ತೊಳಿತಾ ಇದ್ದೀನಿ. ನೀಟಾಗಿ ಎಲೆ ತೊಳ್ಕೊಂಡು ಆಮೇಲೆ ಊಟ ಮಾಡೋಣ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ನೀವು ಕೂಡ ಈ ಥರ ಒಂದ್ಸಲಿ ಟ್ರೈ ಮಾಡಿ. ಇದರಿಂದ ಕಲಿಯೋದು ಈ ವಿಡಿಯೋದಿಂದ ಏನು ಅಂತ ಅಂದರೆ, ನೀವು ಎಷ್ಟೇ ಮನೆಯಲ್ಲಿ ಎಷ್ಟೇ ಏನೇ ಇರಲಿ ಅದು ಮ್ಯಾಟರ್ ಆಗಲ್ಲ. ಅಲ್ಲಿದ್ದರೆ ಅದು ಬರೀ ಅದೇ ಚಿಂತೆನೇ ಮಾಡ್ತಾ ಇರ್ತೀರ. ಆದರೆ ಈ ಥರ ನ್ಯಾಚುರಲ್ ಮಧ್ಯೆ ಕೂತ್ಕೊಂಡು ನೀವೇನಾದರೂ ಊಟ ಮಾಡಿದ್ರಿ ಅಂತ ಅಂದರೆ ಏನೂ ಇರಲ್ಲ. ಪಕ್ಷಿಗಳ ಸೌಂಡ್ ನೋಡಿ, ಯಾವುದೋ ಒಂದು ಕಿಚಿ ಅಂತ ಇರುತ್ತೆ, ಏನು ನಿಶ್ಶಬ್ದ ಇದೆ ನೋಡಿ. ನಾನೊಂದು ಸ್ವಲ್ಪ ಹೊತ್ತು ಮಾತಾಡೋದು ನಿಲ್ಲಿಸಿದ್ರೆ ಎಷ್ಟು ನಿಶ್ಶಬ್ದ ಆಗಿರುತ್ತೆ ನೋಡಿ. ಬೇಕಾದ್ರೆ ಇವಾಗ ಕೇಳಿದ್ರಿ ಅಲ್ವಾ ಪಕ್ಷಿಗಳು ಯಾವ ಥರ ಸೌಂಡ್ ಮಾಡ್ತಿರ್ತವೆ ಅಂತ. ಬನ್ನಿ ಇವಾಗ ಈ ಗೋಬಿನ ತಂದಿರತಕ್ಕಂಥದ್ದನ್ನ ನೋಡ್ತಿದ್ದೀರಾ. 2 ಪ್ಲೇಟನ್ನು ತೊಗೊಂಬಂದಿದ್ದೀವಿ. ಗೋಬಿನ 2 ಕವರ್ನಲ್ಲಿ ನಮಗೆ ಮತ್ತು ಅಭಿಷೇಕ್ಗೆ ತಗೊಂಬಂದಿದ್ದೀನಿ. ಮತ್ತು ಕಡ್ಡಿಗಳ ಕೊಟ್ಟಿದ್ರು, ಕಡ್ಡಿ ನೋಡಿ ಗೈಸ್. ಲೆಟ್ಸ್ ಗೋ ಗೈಸ್. ನಾವು ಇವತ್ತು ತೋಟದ ಮಧ್ಯೆ ಗೋಬಿಯನ್ನ ಈ ಬಾಳೆ ಎಲೆನಲ್ಲಿ ನೋಡ್ತಿದ್ದೀರಾ, ಈ ಬಾಳೆ ಎಲೆನಲ್ಲಿ ತಿಂತಾ ಇದ್ದೀವಿ. ನೋಡ್ತಿದ್ದೀರಾ, ಇದೇ ಬಾಳೆ ಎಲೆ ಇದ್ರೊಳಗಡೆ ಹಾಕ್ಕೊಂಡು ನಾವು ಇವತ್ತು ತಿನ್ನೋಣ ಅಂತ ಇದ್ದೀವಿ. ನ್ಯಾಚುರಲ್ ಮಧ್ಯೆ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ ಈ ಥರ. ಇವತ್ತಿನ ವಿಡಿಯೋ ಸಖತ್ತಾಗಿರುತ್ತೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವಾಗ ಗೋಬಿಯನ್ನು ಬಿಸಿ ಗೋಬಿಯನ್ನು ಹಾಕೊಳ್ಳೋಣ. ಯಮ್ಮಿ, ಲೆಟ್ಸ್ ಗೋ. ಓಕೆ ಗೈಸ್, ಇವಾಗ ನೋಡ್ತಿದ್ದೀರಾ ಅಭಿಷೇಕ್ ರೆಡಿಯಾಗಿದ್ದಾನೆ ತಿನ್ನಲಿಕ್ಕೆ. ನೀವು ಎಲ್ಲೇ ಊಟಕ್ಕೆ ಬನ್ನಿ ಗೈಸ್, ಆಯಿತಾ. ನಾನು ಇದೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲೇ ಹೊರಗಡೆ ಊಟ ಮಾಡೋದಾದರೆ ನೀವು ಅಥವಾ ಒಳಗಡೆ ಊಟ ಮಾಡೋದ್ರಾದ್ರೂ ಕೂಡ ಒಂದು ಸ್ವಲ್ಪ ಸೈಡಿಗೆ ತೆಗ್ದಾಕ್ಬಿಟ್ಟು ಉಣ್ಣೋದು ಪದ್ಧತಿ, ಅದನ್ನು ಮಾಡಿ ಅಂತ ಹೇಳ್ತೀನಿ. ಅಭಿಷೇಕ್ ಒಂದು ಸ್ವಲ್ಪ ಸೈಡಿಗೆ ತೆಗ್ದಾಕು, ಆಮೇಲೆ ತಿನ್ನಪ್ಪ. ಟೇಸ್ಟ್ ಹೆಂಗೆ ಐತೆ ಹೇಳು, ಆಮೇಲೆ ನಾನು ಟೇಸ್ಟ್ ಮಾಡ್ತೀನಿ. ಕಡ್ಡಿ ಐತೆ ತಗೋ, ಕಡ್ಡಿ ಯೂಸ್ ಮಾಡಿ ಆರಾಮಾಗಿ ತಿನ್ನು. ನೋಡೋಣ ಹೆಂಗೈತಿ ಟೇಸ್ಟ್ ಅಂತ. ಅಭಿಷೇಕ್ ಫಸ್ಟ್ ತಿಂತಿದ್ದೇನೆ. ಒಂದು ಸ್ವಲ್ಪ ಹೊರಗಡೆ ಹಾಕು, ಒಂದು ಸ್ವಲ್ಪ ಇದನ್ನು ತಗೊಂಡಾಕು ಸಾಕು. ನೀನು ಒಂದು ಸ್ವಲ್ಪ ತೆಗ್ದಾಕು, ಯಾರೇ ಆಗಲಿ ಗೈಸ್, ನೀವು ಅಷ್ಟೇ ಒಂದು ಸ್ವಲ್ಪ ಯಾವುದೋ ದೇವರಿಗೋ ಅಥವಾ ಈ ಥರ ಹಿಂಗೆ ತೆಗ್ದು ಹಾಕಿ ಗೈಸ್, ಆಯಿತಾ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಒಂದು ಸ್ವಲ್ಪ ತೆಗ್ದಾಕ್ಬಿಟ್ಟು ಆಮೇಲೆ ತಿನ್ನಿ. ಇವಾಗ ಬನ್ನಿ, ಅಭಿಷೇಕ್ ಟೇಸ್ಟ್ ಮಾಡ್ತದಾನೆ. ಇದ್ರ ಮಧ್ಯೆ ತಿಂತಿರೋದು ಹೆಂಗೈತೆ? ಯಾವುದು ಡಿಸ್ಟರ್ಬ್ ಇಲ್ಲ, ಯಾವುದೇ ಥರ ಏನೂ ಇಲ್ಲ. ಹೆಂಗೈತೆ? ಸ್ವರ್ಗ ಅಲ್ಲ? ಸಖತ್ತಾಗೈತೆ. ಅಭಿಷೇಕ್ ತಿಂತದಾನೆ, ತಿನ್ಲಿ ಗೈಸ್. ನಾನು ಬ್ಯಾಟಿಂಗ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಬನ್ನಿ, ನಾನು ಬ್ಯಾಟಿಂಗ್ ಮಾಡ್ತೀನಿ. ನೋಡಿ, ಇವಾಗ ಒಂದು ತೊಗೊಂಡಿದ್ದೀನಿ, ಈ ಥರ ಸೈಡಿಗೆ ಹಾಕಿದ್ದೀನಿ ಒಂದನ್ನು. ಇವಾಗ ತಗೊಂಡು ತಿನ್ನೋದೆ. ಲೆಟ್ಸ್ ಗೋ. ಸೋ ಎಮ್ಮಿ. ನ್ಯಾಚುರಲ್ ಆಗಿರ್ತಕ್ಕಂಥ ಈ ಇದರಲ್ಲಿ ತಿನ್ನೋದೇ ಸ್ವರ್ಗ. ನೀವು ಅಷ್ಟೇ ಗೈಸ್, ವಾರದಲ್ಲಿ ಒಂದು 2 ದಿನ 1 ದಿನ ಆದರೂ ತೋಟದಲ್ಲಿ ಅಥವಾ ಹೊಲದಲ್ಲಿ ನಿಮ್ಮ ಅಪ್ಪಾಜಿಯವ್ರ ಜೊತೆ ಅಥವಾ ನಿಮ್ಮ ಕೆಲ್ಸಕ್ಕೆ ಹೋದವ್ರ ಜೊತೆ ಆರಾಮಾಗಿ ಊಟ ಮಾಡಿ. ಬೆಸ್ಟ್ ಊಟ ಅಂತಲೇ ಹೇಳ್ತೀನಿ. ಮನೆಗೆ ತಿನ್ನೋದೇ ಬೇರೆ, ಈ ಥರ ಹೊರಗೆ ಬಂದು ತಿನ್ನೋದೇ ಬೇರೆ. ಯಮ್ಮಿ ಗೈಸ್, ಯಮ್ಮಿ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. ಓಕೆ ಗೈಸ್, ನಾನು ತಿಂದು ಮುಗಿಸಿದೆ. ನೋಡ್ತಿರ್ಬೋದು ಎಲ್ಲ ಖಾಲಿ. 1-2 ಈರುಳ್ಳಿ ಬಿಟ್ಟು ಎಲ್ಲ ಖಾಲಿ. ಅಭಿಷೇಕ್ ತಿಂತದವನೆ, ನಿಧಾನಕ್ಕೆ ತಿನ್ನಲಿ. ನಾನು ಇದನ್ನ ನೀಟಾಗಿ
ತೆಗೆದು ಒಂದು ಕಡೆಗೆ ಹಾಕ್ಬೇಕು. ಹಾಂ ಒನ್ ಮೋರ್ ಅನ್ಬೇಕಲ್ಲ. ಇನ್ನೊಂದ್ಸಲಿ ಮಾಡೋಣ ಗೈಸ್, ಲೆಟ್ಸ್ ಗೋ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಈ ಕಡೆ ಸೈಡಿಗೆ ಹಾಕೊಂಡು ಬನ್ನಿ, ತೋಟದಲ್ಲಿ ಬೇಡ, ಸೈಡಿಗೆ ಹಾಕೋಣ. ಸೈಡಿಗೆ ಹಾಕಿದ್ದೀನಿ ಎಲೆನ. ಬನ್ನಿ ಅಭಿಷೇಕ್ ನಿಧಾನಕ್ಕೆ ತಿನ್ನಲಿ, ನೀರನ್ನು ಕುಡಿಯೋಣ ಬನ್ನಿ, ಲೆಟ್ಸ್ ಗೋ. ನೋಡಿ ಗೈಸ್, ಇಲ್ಲಿ ತೋಟದಲ್ಲಿ ಬಂದು ಕ್ಲೀನ್ನೆಸ್ದಾಗಿ ಇಡಬೇಕು ಅಂತ ನಾವು ಕವರನ್ನು ತೊಗೊಂಡೋಗ್ತಿದ್ದೀವಿ. ಅಲ್ಲಿ ಕವರ್ ಹಾಕಿದರೆ ಪಾಪ ಅವರಿಗೂ ಕೂಡ ಇದಾಗುತ್ತೆ ಅಂತ ಕವರನ್ನು ಕೂಡ ತೊಗೊಂಡಿದ್ದೀನಿ. ಅಲ್ಲೆಲ್ಲಾದರೂ ಡಸ್ಟ್ಬಿನ್ ಇದ್ದರೆ ಮನೆ ಹತ್ರ ಅಲ್ಲಿ ಹಾಕ್ಲಿಕ್ಕೆ ಬರುತ್ತೆ ಅಂತ ನನ್ನ ಕೈನಲ್ಲಿ ತೊಗೊಂಡಿದ್ದೀನಿ. ಯಾವುದನ್ನು ಕೂಡ ಮಾಡಬಾರ್ದು ಗೈಸ್, ಆಯಿತಾ? ನಾವು ಬೇರೆಯವ್ರ ತೋಟದಲ್ಲಿ ಬಂದು ಆ ಥರ ಯಾವುದೇ ಕಾರಣಕ್ಕೂ ತೊಂದರೆ ಮಾಡಬಾರ್ದು ಅವರಿಗೆ. ಏನೋ ಖುಷಿ, ಅವರು ಕೂಡ ನಮ್ಮೂರವರು ಬಂದರೆ ಹೇಳ್ಕೊಬೋದು. ಅದನ್ನು ಕೂಡ ನಾವು ಏನೇನು ಕ್ಲೀನಾಗಿ ಇಟ್ಕೋಬೇಕು ಆ ಥರ ಇಟ್ಕೊಳ್ಲೇಬೇಕು. ನಾವು ತಂದಿರೋದನ್ನು ನಾವು ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಡಸ್ಟ್ಬಿನ್ನಿಗೆ ಹಾಕಿದರೆ ಒಳ್ಳೇದು. ಏನೋ ಅಭಿ, ಅದು ಒಳ್ಳೆಯ ಅಭ್ಯಾಸ ತಾನೇ, ಪಾಪ ಅವರಿಗೂ ಇದಾಗಬಾರದು. ಅದಕ್ಕೋಸ್ಕರ ಬನ್ನಿ ಲೆಟ್ಸ್ ಗೋ. ಇವಾಗ ನೀರನ್ನು ಕುಡಿದು ಒಂದು ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡೋದೈತೆ, ಇದೆಲ್ಲ ಹೇಳ್ತೀನಿ ಬನ್ನಿ. ಇವಾಗ ನೋಡಿ ಗೈಸ್, ಅಭಿಷೇಕ್ ನೀಟಾಗಿ ಎಲೆನ ಮಡಚಿ, ಅದು ಪದ್ಧತಿ ಗೈಸ್, ಎಲೆನ ಮಡಚಿ ಕವರ್ ತಗೊಂಡಿದ್ದೀನಿ, ಎಲೆನ ಮಡಚಿ ಆ ಕಡೆ ಒಂದು ಕಡೆ ಹಾಕ್ಬಿಟ್ವಾ. ಆಮೇಲೆ ನಾವು ಚಪ್ಪಲಿ ಬಿಟ್ಟು ಊಟ ಮಾಡಿದ್ದೀನಿ ನೋಡಿ ಗೈಸ್. ಅನ್ನಕ್ಕೆ ಮರ್ಯಾದೆ, ಅದೇನೇ ಆಗಿರಲಿ, ಸ್ವಲ್ಪನೇ ಆಗಿರಲಿ, ಮರ್ಯಾದೆ ಕೊಟ್ಟು ನೀವು ಅಷ್ಟೇ ಎಲ್ಲೇ ಹೋದರೂ ಚಪ್ಪಲಿಯನ್ನು ಹತ್ತಿರ ಹಿಡ್ಕೊಳಕ್ಕೆ ಹೋಗ್ಬೇಡಿ. ಅದನ್ನು ಚಪ್ಪಲಿಯನ್ನು ಬಿಟ್ಟು ಆಮೇಲೆ ಊಟ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಅಭಿಷೇಕು ಸ್ವಲ್ಪ ಇವಾಗ ನೀರು ಅದೆಲ್ಲ ಕುಡಿತವನೆ, ನಾನೆಲ್ಲ ಕುಡಿದು ರೆಡಿಯಾಗಿ ನಿಂತಿದ್ದೀನಿ. ಇವಾಗ ಹೋಗೋಣ ಬನ್ನಿ. ಓಕೆ ಗೈಸ್, ಯಾರು ಎಲೆ ಬಳ್ಳಿಯನ್ನು ನೋಡಿಲ್ಲ ನೋಡ್ಕೊಂಬಿಡಿ. ಇದೇ ಗೈಸ್ ಎಲೆ ಬಳ್ಳಿ. ಈ ಅಡಿಕೆ ಗಿಡಕ್ಕೆ ಈ ಥರ ಇಲ್ಲಿ ಬುಡದಿಂದ ಹಾಕಿರ್ತಾರೆ. ಇದೇ ಬಳ್ಳಿ ನೋಡಿ, ಇಷ್ಟು ದಪ್ಪ ಇದೆಲ್ಲ ಇದೇ ಬಳ್ಳಿ. ಇದು ಹತ್ಕೋತಾ ಈ ನಾವು ಯಾವ ಭೀಮ್ಸಿಂ ಬಳ್ಳಿ ರೀಸೆಂಟಾಗಿ ತೋರಿಸಿದ್ನಲ್ಲ ಅದೇ ಥರ ಇದು ಬಳ್ಳಿ. ಎಷ್ಟು ಹಬ್ಬಿತೆ ನೋಡಿ ಯಪ್ಪ. ಇದು ಫುಲ್ ಹೋಗುತ್ತೆ, ಇನ್ನೂ ಕೂಡ ಇನ್ನೊಂದು ಸ್ವಲ್ಪ ಹೈಟಾಗಿ ಹೋಗುತ್ತೆ. ಈ ಥರ ಯಾವ್ಯಾವ ಎಳೆವಿರ್ತವೆ ಅಥವಾ ಇನ್ನೊಂದು ಸ್ವಲ್ಪ ಈ ಥರ ಎಲೆಗಳಿರ್ತವೆ, ಎಲೆಗಳನ್ನು ಹರ್ಕೊಂಡು ಹೋಗ್ತಾರೆ. ಎಲೆ ಹರಿಯೋರೇ ಬೇರೆ ಇರ್ತಾರೆ, ಅವ್ರು ಹರ್ಕೊಂಡು ಹೋಗ್ತಾರೆ. ಒಂದೊಂದು ಒಣಗಿರೋವು ಅಥವಾ ಇನ್ನೊಂದು ಸ್ವಲ್ಪ ಔಷಧಿ ಥರ ಆಗಿರ್ತಾವಲ್ಲ ಅವನ್ನ ಬಿಟ್ಟು ಇವನ್ನೆಲ್ಲ ಹರ್ಕೊಂಡು ಹೋಗ್ತಾರೆ. ಸಖತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ. ಇದು ಪಕ್ಕದಲ್ಲೇ ಹಳ್ಳ, ಏನಾದರೂ ಇನ್ನೂ ಸ್ವಲ್ಪ ಜೋರಾಗಿ ಬಂತು ಅಂತ ಅಂದರೆ ಮಳೆ, ಇಲ್ಲಿ ಹಳ್ಳ ಬರುತ್ತೆ. ಆವಾಗ ಮಾಡಿದರೆ ವಿಡಿಯೋ ಇನ್ನೂ ಸಖತ್ತಾಗಿ ನಿಮಗೆ ಬರುತ್ತೆ. ಅವಾಗಲೂ ಕೂಡ ಒನ್ ಟೈಮ್ ಮಾಡಿ ನಿಮಗೆ ತೋರಿಸ್ತೀನಿ, ಏನಾದರೂ ಒಂದು ಸ್ಪೆಷಲ್ ಆಗಿರತಕ್ಕಂಥ ವೀಡಿಯೋನ. ನಮಗಂತೂ ಸಖತ್ ಇಷ್ಟ ಆಯಿತು. ಹೇಗನ್ನಿಸ್ತು ಈ ವಿಡಿಯೋ? ತುಂಬ ಇಷ್ಟ ಆಯ್ತು. ವಿಡಿಯೋ ತುಂಬ ಇಷ್ಟ ಆಯ್ತು. ಏನೋ ನ್ಯೂ ಎಕ್ಸ್ಪೀರಿಯೆನ್ಸ್ ಅಲ್ಲ, ಸಖತ್ತಾಗಿತ್ತು. ನೋಡ್ತಿದ್ದೀರಾ, ಫಸ್ಟು ಈ ಥರ ನಾವು ವೀಡಿಯೋ ಮಾಡಿರೋದಲ್ಲ, ಔಟ್ಸೈಡು ಇಲ್ಲಿ ಬಂದು ಏನೋ ಒಂದು ಕಡೆ ತಿನ್ಕೊಂಡು ಹೋಗಿರೋದು. ಇವಾಗ 360 ತಿರುಗ್ತೀನಿ ನೋಡಿ ಗೈಸ್ ಯಾವ ಥರ ಐತಿ ಅಂತ. ಈ ಫುಲ್ಲು ತಿರುಗ್ತಾ ಇದ್ದೀನಿ ನಾನು, ಯಾವ ಥರ ವ್ಯೂ ಇದೆ ನೋಡಿ. ಯಪ್ಪ, ಫುಲ್ಲು ಸ್ವರ್ಗ ಅಲ್ಲ. ಈ ಅಡಿಕೆ ಮರ ಆಗಿರ್ಬೋದು, ಇಲ್ಲೊಂದು ತೆಂಗಿನ ಮರ, ಇಲ್ಲಿ ಬಾಳೆ ಮರ, ಮತ್ತು ಇಲ್ಲೆಲ್ಲ ಎಲೆ ಬಳ್ಳಿಗಳು, ಆ ಕಡೆ ಎಲ್ಲ ಥರದ ಮರ, ಇಲ್ಲಿ ಹಳ್ಳ. ಯಪ್ಪ, ಸಖತ್ತಾಗಿದೆ. ನಮ್ಮ ಹಳ್ಳಿಯ ಸ್ವರ್ಗ ಅಂತ ಹೇಳ್ಬೋದು. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನಮಗಂತೂ ಸಖತ್ತಾಗಿ ಇಷ್ಟ ಆಯಿತು ಈ ವಿಡಿಯೋ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ. ಬನ್ನಿ ಇವಾಗ ಬಂದಿರತಕ್ಕಂಥ ಮನೆಗೆ, ಇಲ್ಲಿಂದ ಬಂದಿದ್ವಿ ಅಲ್ಲಿಗೆ ಸೀದಾ ಮನೆಗೆ ಹೋಗೋಣ. ಬೈಕಲ್ಲಿ ದೂರ ನಿಲ್ಸಿ ಬಂದಿದ್ದೀವಿ, ಇಷ್ಟು ದೂರ ಇಲ್ಲಿಗೆಲ್ಲ ತರಲಿಕ್ಕಾಗಲ್ಲ, ಅಲ್ಲಿ ಗೇಟ್ ಹಾಕ್ಬಿಟ್ಟವ್ರೆ. ನಾವು ನಿಮಗೋಸ್ಕರ ಅಂತಲೇ ದಾಟ್ಕೊಂಡು ಬೇಲಿನ ಬಂದಿದ್ದೀವಿ. ಇವಾಗ ಎಲ್ಲ ತೊಗೊಂಡಿದ್ಯಾ? ಚಾಕು, ಬಾಟಲ್ ಕ್ಯಾಪ್ ಐತೆ, ಕುಡಿ ಅಷ್ಟು ಕುಡಿ. ಎಲ್ಲ ಖಾಲಿ ಆಯಿತು. ನಾವು ತೊಗೊಂಬಂದಿರೋದು ಐಟಮ್ಸ್ ಎಲ್ಲ ಖಾಲಿ ಆಯಿತು. ಇವಾಗ ಸೀದಾ ಮನೆಗೆ ಹೋಗೋದು. ನಿಮಗೆ ಗೊಟ್ಟ ಅಂತ ಹೇಳ್ತಿದ್ನಲ್ಲ, ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ನಿಮಗೆ. ಅಡಿಕೆ ಇನ್ನೊಂದು ಏನಂತಾರೆ ನನಗೆ ಗೊತ್ತಿಲ್ಲ, ನಾವು ನ್ಯಾಚುರಲಾಗಿ ಹೇಳೋದು. ಇಲ್ಲಿ ಹಳ್ಳಿ ಸೈಡು ಇದೆ ನೋಡಿ ಗೈಸ್, ಅಡಿಕೆ ಗೊಟ್ಟ ಅಂತ ಹೇಳೋದು. ಯಪ್ಪ, ಹೆಂಗೈತೆ ನೋಡಿ, ಎಷ್ಟು ದೊಡ್ಡದು, ಸಖತ್ತಾಗೈತಲ್ಲ. ಇದೇ ಅಡಿಕೆ ಗೊಟ್ಟ ಅನ್ನೋದು. ಇದು ಅಡಿಕೆಯಿಂದ ಬಂದಿರುತ್ತೆ ಮೋಸ್ಟ್ಲಿ. ಈ ಮರದ್ದೇನೋ ಅಂತ ಅನಿಸುತ್ತೆ, ಇದು ಇಲ್ಲಿ ಬಿದ್ದೈತೆ ನೋಡಿ. ಇದಕ್ಕೆ ಅಡಿಕೆ ಗೊಟ್ಟ ಅಂತಾರೆ. ಇದು ಕೊಳಿಲಿ ಅಂತ. ಇದು ಯಾವಾಗ ಗುಣಿಸುತ್ತು ಮಾಡಿದಾಗ ಇದಕ್ಕೆಲ್ಲ ಮುಚ್ತಾರೆ ನೀಟಾಗಿ, ಆಯಿತಾ? ಇದು ಸಖತ್ತಾಗಿದೆ ನೋಡಿ. ಇದು ನಾವು ದೇವ್ರಿಗೆ ತೊಗೊಂಡೋಗ್ಬೇಕಾದ್ರೆ ಅದನ್ನು ಕೂಡ ತೊಗೊಂಡೋಗ್ತಾರೆ. ಅದು ಬುತ್ತಿ ಅದು ಇದು ಹಾಕಿಡ್ಲಿಕ್ಕೆ ಯಾವುದೇ ಥರ ಏನೂ ಆಗಲ್ಲ. ಕವರ್ ಅದು ಇಡೋದಕ್ಕಿಂತ ಇದೊಂದು ಸ್ವಲ್ಪ ಗಟ್ಟಿ ಅಂತ ತೊಗೊಂಡೋಗ್ತಾರೆ. ಬನ್ನಿ ಇವಾಗ
ಸೀದಾ ಮನೆಗೆ ಹೋಗೋಣ. ಈ ದಾರಿ ನೋಡಿ ಗೈಸ್ ಯಾವ ಥರ ಐತೆ ಅಂತ. ಯಪ್ಪ ಸಖತ್ತಾಗೈತಲ್ಲ. ಇದ್ರ ನಡುವೆ ನಾವು ಹೋಗ್ತಿದ್ದೀವಿ. ನಾವು ಹೊಟ್ಟೆ ತುಂಬ ತಿನ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೀವಿ. ಬನ್ನಿ ಮನೆಗೆ ಹೋಗೋಣ. ಬೈಕಲ್ಲಿ ಐತೆ ಅಲ್ಲಿ ತಗೊಂಡು ಲೆಟ್ಸ್ ಗೋ ಸೀದಾ ಮನೆ ಕಡೆ ಜಾವ್. ನೋಡಿ ಗೈಸ್ ನಾವು ಬೈಕನ್ನು ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದೀವಿ. ಅದು ರೋಡ್ ಅಂದರೆ ಇಲ್ಲಿ ಒಳಗಡೆ ಒಂದು ಸ್ವಲ್ಪ ನಿಲ್ಲಿಸೋಗಿದ್ವಿ. ನಾವು ಹೋಗಿರ್ತಕ್ಕಂಥ ತೋಟ ಇದು. ಇಲ್ಲಿಗೆ ಹೋಗ್ಬಿಟ್ಟು ಇವಾಗ ಬಂದ್ವಿ. ಇವಾಗ ಸೀದಾ ಮನೆ ಕಡೆ. ಓಕೆ ಗೈಸ್, ಜಸ್ಟ್ ಇವಾಗ ತಾನೇ ಮನೆಗೆ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದೇ ಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸನ್ನು ನಿಮಗೆ ಮಾಡಿಸ್ತೀನಿ. ಒಳ್ಳೊಳ್ಳೆ ವಿಡಿಯೋನ ನಿಮಗೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿಕೊಡಿ ಗೈಸ್, ಇಷ್ಟು ಕಷ್ಟಪಟ್ಟಿದ್ದೀವಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.